ಸುಮಾರು ಕೇಸ್ ಸಾಲು ಸಾಲು ಕೇಸ್ಗಳಿದಾವೆ. KITB ಇದೆ, ಒಂದು ಇದಿದೆ, ಮತ್ತೆ ನಿಮ್ಮ ಒಂದು ಇದು ಮಾಡಲಿ ಸರ್, ಯಾರು ಬೇಡ ಅಂದಿದ್ದಾರೆ? ಮೋದಿ ಅವರಿದ್ದಾರೆ, ಶಾ ಅವರಿದ್ದಾರಲ್ಲ, ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ನಾನು ಹೇಳಿಲ್ವಾ? ಅವ್ರ ಹತ್ರ ಗವರ್ನರ್ ಇರ್ಬೋದು, ಅವ್ರ ಹತ್ರ ಮೋದಿ ಅವ್ರು ಇರ್ಬೋದು, ಅವ್ರ ಹತ್ರ ಶಾ ಇರ್ಬೋದು, ಕಾಂಗ್ರೆಸ್ ಪಕ್ಷದವ್ರ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಸರ್. ಯಾವಾಗಲೂ ಈಗ ನೋಡಿ, ತಮಿಳ್ನಾಡಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಡೆಲ್ಲಿನಲ್ಲಿ ಏನು ಮಾಡಿದ್ರು, ಜಾರ್ಖಂಡಲ್ಲಿ ಏನು ಮಾಡಿದ್ರು, ಕೇರಳನಲ್ಲಿ ಏನು ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು, ಆಸಾಮ್ನಲ್ಲಿ ಏನು ಮಾಡಿದ್ರು ಒಂದು 5-6 ವರ್ಷದ ಹಿಂದೆ, ಇವೆಲ್ಲನೂ ಕೂಡ ನೀವು ಗಮನಿಸಿದ್ರೆ, ಇತಿಹಾಸದ ಪುಟ ತೆಗೆದು ನೋಡಿದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರೇ. ಸೊ ನಾನು ಹೇಳ್ತಾ ಇರೋದು ವೈಯಕ್ತಿಕವಾಗಿ ನನಗೇನು ಆಶ್ಚರ್ಯ ಇಲ್ಲ. ಆಮೇಲೆ ಈ ಸಂಸ್ಥೆಗಳನ್ನು ಕೂಡ ಇವರು ಯಾವ ರೀತಿ ಒತ್ತಾಯಪೂರ್ವಕವಾಗಿ ಅವ್ರ ಪರವಾಗಿ ಕೆಲಸ ಮಾಡ್ತಾರಂತ ನೋಡಿದ್ದೀರಲ್ಲ. CBI ಇರ್ಬೋದು, IT ಇರ್ಬೋದು, ED ಇರ್ಬೋದು. ಈ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಅಧಿಕಾರಿಗಳಿಗೆ ಕರೆಸಿ ನೀವು ಸಿದ್ದರಾಮಯ್ಯ ಅವ್ರ ಹೆಸರು ಹೇಳಿ, DK ಶಿವಕುಮಾರ್ ಅವ್ರ ಹೆಸರು ಹೇಳಿ ಅಂತ ಹೇಳಿಲ್ವಾ? ಅವರು ಒತ್ತಾಯ ಮಾಡಿಲ್ವಾ? ಸೊ ಇದೆಲ್ಲನೂ ಕೂಡ BJP ಅವರ ಒಂದು ಪ್ಲೇಬುಕ್ ಅಂತ ನಾವೇನು ಹೇಳ್ತೀವಿ. ಓಕೆ, ಕಾಂಗ್ರೆಸ್ನವರಿಂದ ಸಮರ್ಥನೆ, BJP ಅವರಿಂದ ರಾಜೀನಾಮೆಗೆ ಆಗ್ರಹ, ಇದು ಇನ್ನು ಮುಂದುವರಿಯುತ್ತೆ.